ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್ ನೋಡಿ, ನಮ್ಮ ತೋಟದ ಇದು ಬಾಳೆಹಣ್ಣಿನ ಕೊನೆ. ಇದು ನೋಡಿ ಎಷ್ಟು ದೊಡ್ಡ ಗೊನೆ ಇತ್ತು ಗೊತ್ತಾ ಫ್ರೆಂಡ್ಸ್. ನಾವು ಇದಕ್ಕೆ ಏನೇನೋ ಯೂರಿಯಾ ಆಗಲಿ ರಾಸಾಯನಿಕ ಗೊಬ್ಬರಗಳಾದರೂ ಹಾಕಿಲ್ಲ, ಹಾಗೆ ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು ನಮ್ಮ ತೋಟದ ಗೊನೆ ಇದು. ನಾವು ಕಾಯಿ ಗೊನೆ ಕಿತ್ಕೊಂಡು ಬಂದು ಹಾಗೆ ಇಟ್ಟಿದ್ದೀವಿ. ಅದು ಔಷಧಿ ಎಲ್ಲ ಹೊಡೆದ್ರೆ ಒಂದಿನಕ್ಕೆ ಹಣ್ಣಾಗುತ್ತೆ, 2 ಡೇಸ್ಗೆ. ನಾವು ಹಾಗೆ ಇಟ್ಟು 15 ದಿವಸ ಇಟ್ಟಾದ್ಮೇಲೆ ನೋಡಿ ಈ ಥರ ಹಣ್ಣಾಗಿದೆ. ಹಣ್ಣು ನೋಡಿ ಎಲ್ಲ ಫುಲ್ಲು ಒಂದು ಗೊನೆ ಎಲ್ಲ ಇತ್ತಲ್ಲ ಫ್ರೆಂಡ್ಸ್, ಎಲ್ಲರಿಗೂ ಸ್ವಲ್ಪ ಎಲ್ಲ ಕೊಟ್ಟು ಖಾಲಿ ಮಾಡಿದ್ದೀವಿ. ಇನ್ನೆಷ್ಟು ಹಣ್ಣಿದೆ ನೋಡಿ, ಇಷ್ಟು ಹಣ್ಣಿದೆ, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಇದರಲ್ಲೊಂದು ರೆಸಿಪಿ ಮಾಡಿ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ರೆಸಿಪಿ ತೋರಿಸ್ತೀನಿ ನಿಮಗೊಂದು. ಏನು ರೆಸಿಪಿ ಅಂದರೆ ಬಾಳೆಹಣ್ಣಿನ ರಸಾಯನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ಬಾಳೆಹಣ್ಣಿನ ರಸಾಯನಕ್ಕೆ ಏನೇನು ಬೇಕು ಅಂದರೆ 2 ಬಾಳೆಹಣ್ಣು ತೊಗೊಂಡಿದ್ದೀನಿ, ಹಾಗೆ ಕಾಯಿ ತುರಿ ತೊಗೊಂಡಿದ್ದೀನಿ, ಮತ್ತು ಬೆಲ್ಲ, ಮತ್ತು ಒಂದು ಏಲಕ್ಕಿ ಹೆಚ್ಚು ಹಾಕಿದ್ದೀನಿ. ಅದು ಏಲಕ್ಕಿ ಪುಡಿ ಮಾಡಿ ಬೆಲ್ಲದೊಳಗೆ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈಗ ಈ ಬಾಳೆಹಣ್ಣೆಲ್ಲ ಸಿಪ್ಪೆ ತೆಗೆದು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಳೋಣ. ಮಾಡಾದ್ಮೇಲೆ ಮಿಕ್ಸ್ ಮಾಡೋಣ. ನೋಡಿ, ಬಾಳೆಹಣ್ಣೆಲ್ಲ ಸಿಪ್ಪೆ ತೆಗ್ದು ಈಗ ಎಲ್ಲ ಒಂದು ಬೌಲ್ಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಬಾಳೆಹಣ್ಣು ರಸಾಯನಕ್ಕೆ ಬಾಳೆಹಣ್ಣು ಕಟ್ ಮಾಡಿರೋದು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಕಾಯಿ ತುರಿ ಮತ್ತು ಬೆಲ್ಲ, ಸ್ವಲ್ಪ ಏಲಕ್ಕಿ, ಜೇನುತುಪ್ಪ ಆದರೂ ಹಾಕೊಬೋದು ಫ್ರೆಂಡ್ಸ್. ಶುಗರು ಹಾಕೊಬೋದು, ಆದರೆ ಬೆಲ್ಲದಷ್ಟು ಟೇಸ್ಟ್ ಸಿಗೋಲ್ಲ. ಹಾಗಾಗಿ ಬೆಲ್ಲ ಹಾಕಿ, ಇಲ್ಲಾಂದರೆ ಜೇನುತುಪ್ಪ ಹಾಕಿ. ನನ್ನ ಮನೇಲಿ ಇವಾಗ ಜೇನುತುಪ್ಪ ಇಲ್ಲ, ಹಾಗಾಗಿ ನಾನು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಎಲ್ಲರ ಮನೇಲೂ ಜೇನುತುಪ್ಪ ಇರಲ್ಲ ಫ್ರೆಂಡ್ಸ್, ಹಾಗಾಗಿ ನಮ್ಮ ಮನೇಲಿ ಏನಿರುತ್ತೋ ಅದನ್ನೇ ಹಾಕಿ ಮಾಡೋದು ಅಭ್ಯಾಸ ಮಾಡ್ಕೊಬೇಕು. ನೋಡಿ, ಇವಾಗ ಎಲ್ಲ ಮಿಕ್ಸ್ ಮಾಡೋಣ. ನೋಡಿ, ಇವಾಗ ಬೆಲ್ಲ ಮತ್ತು ಏಲಕ್ಕಿ ಇದೆಯಲ್ಲ, ಏಲಕ್ಕಿ ಪುಡಿ ಹಾಕ್ತೀನಿ ಇದಕ್ಕೆ, ಮತ್ತು ಕಾಯಿ ತುರಿ ಹಾಕೋಣ. ಇದಕ್ಕೆಲ್ಲ ಮಿಕ್ಸ್ ಮಾಡೋಣ. ನೋಡಿ, ಎಲ್ಲ ಮಿಕ್ಸ್ ಆಯಿತು ಫ್ರೆಂಡ್ಸ್. ಇವಾಗ ಬೆಲ್ಲ ಮತ್ತು ಕಾಯಿ ತುರಿ, ಏಲಕ್ಕಿ, ಬನಾನಾ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ಒಂದು ಟೇಸ್ಟ್ ನೋಡೋಣ ಹೇಗಿರುತ್ತೆ ಅಂತ. ಕಾಯಿ ತುರಿ, ಬೆಲ್ಲ, ಬನಾನಾ, ಏಲಕ್ಕಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿದೆ, ತುಂಬ ಟೇಸ್ಟಿಯಾಗಿದೆ. ನಮ್ಮಲ್ಲೇ ಬೆಳೆದಿರೋದ್ರಿಂದ ತುಂಬ ಟೇಸ್ಟಾಗಿದೆ, ಸೂಪರಾಗಿದೆ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.